ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 48. ಹೌದಾ, ಬೆಳಿಗ್ಗೆ ಅತ್ತಿಗೆ ಪಕ್ಕದ ರೂಮಲ್ಲಿ ಅವರ ತಂಗಿಯನ್ನು ಒಬ್ಬ ಹುಡುಗ ಗಟ್ಟಿಯಾಗಿ ತಪ್ಕೊಂಡು ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಅಂತ ಗೋಗರಿತಿದ್ದ. ಅವನು ಹಾಕಿದ್ದ ಡ್ರೆಸ್ ಸೇಮ್ ಟು ಸೇಮ್ ನಿನ್ನ ಡ್ರೆಸ್ ಹಾಗೆ ಇತ್ತು. ಲವರ್ಸ್ ಇರಬೇಕು ಅಂದ್ಕೊಂಡು ಅಲ್ಲಿಂದ ಹೋಗಬೇಕು ಅನ್ನೋವಾಗ ಆ ಹುಡುಗಿ, ಡಾಕ್ಟರ್ ವರುಣ್ ನನ್ನ ಬಿಟ್ಟರೆ ಸರಿ, ಇಲ್ಲಾಂದರೆ ಜೋರಾಗಿ ಕೂಗಿ ಸೀನ್ ಕ್ರಿಯೇಟ್ ಮಾಡ್ತೀನಿ ಅಂದಾಗ ಸ್ವಲ್ಪವೇ ಹಿಣುಕಿ ನೋಡಿದಾಗ ಅದು ನೀನೇ ಬ್ರೋ ಎಂದ ಕೂಡಲೇ ವರುಣ್ ಅಲ್ಲಿಂದ ಓಡಲು ನೋಡಿದರೆ ಮನು ಅವನ ಕುತ್ತಿಗೆ ಬಳಸಿ ಹಿಡಿದು, ಎಲ್ಲಿಗೆ ಓಡ್ತಿರೋದು? ಕಂಡವರ ಸ್ಟೋರಿ ಚೆನ್ನಾಗಿ ಹೇಳ್ತೀಯಲ್ಲ, ಈಗ ನಿನ್ನ ಸ್ಟೋರಿ ಹೇಳು. ಮನು ಅವನನ್ನು ಬಿಟ್ಟರೆ ವಂದಿತಾ ತಮ್ಮನೆದುರು ಬಂದು ನಿಂತಳು. ಅಕ್ಕ, ಅದು ಎಂದು ತೊದಲುತ್ತಿದ್ದವನನ್ನು ತೀಕ್ಷ್ಣವಾಗಿ ನೋಡಿ, ಬೆಬ್ಬೆ ಅಂದರೆ 2 ಬಾರಿಸ್ತೀನಿ ನೋಡು. ಮನು ಹೇಳಿದ್ದು ನಿಜಾನಾ? ನೀನು ಅಂಜಲಿ ತಂಗಿ ಜೊತೆ ಎಂದ ಗಂಭೀರವಾದ ಅಕ್ಕನ ಧ್ವನಿ ಕೇಳಿ ತಲೆ ತಗ್ಗಿಸಿದರೆ, ಹಲೋ CID ಟೀಮ್, ನಿಮ್ಮ ವಿಚಾರಣೆ ಹೊರಗಡೆ ಹೋಗಿ ಮಾಡ್ತೀರಾ? ಐ ಆಮ್ ಟಯರ್ಡ್, ಸ್ವಲ್ಪ ಮಲಗ್ತೀನಿ ಪ್ಲೀಸ್ ಎಂದು ಬಳಲಿದವನ ಮುಖ ನೋಡಿ ಮೂವರು ಅಲ್ಲಿಂದ ಹೊರ ನಡೆದು ಡೋರ್ ಹಾಕಿದರು. ಜೀವ ಕಣ್ಮುಚ್ಚಿ ಮಲಗಲು ಪ್ರಯತ್ನಿಸಿದರೆ ಅಂಜಲಿಗೆ ತಾಳಿ ಕಟ್ಟಿದ ಕ್ಷಣ ಕಣ್ಮುಂದೆ ಬಂದಾಗ ತಕ್ಷಣ ಎದ್ದು ಕುಳಿತನು. ಮದುವೆಗೆಂದು ಊರಿಂದ ಬಂದಿದ್ದ ಸುಕುಮಾರ್ ತನ್ನ ಮಕ್ಕಳ ಜೊತೆ ಮೊಮ್ಮಗನನ್ನ ಕೂರಿಸಿಕೊಂಡು ಗಂಡ ಹೆಂಡತಿಯ ಅನುಬಂಧದ ಜೊತೆ ದಾಂಪತ್ಯ ಜೀವನದ ಏಳು ಬೀಳುಗಳನ್ನು ಅವನೆದುರು ಬಿಚ್ಚಿಟ್ಟು, ಅದರಲ್ಲೂ ಒಬ್ಬ ಗಂಡನಾಗಿ ಅವನಿಗಿರುವ ಜವಾಬ್ದಾರಿಯನ್ನು ವಿವರವಾಗಿ ತಿಳಿಸಿ ಹೇಳಿದ್ದರು. ಅಜ್ಜನ ಪ್ರತಿಯೊಂದು ಮಾತಿಗೂ ಕಿವಿಯಾದ ಜೀವನಿಗೆ ಅಂಜಲಿನ ಜೊತೆಗಿನ ಜಗಳ, ಇಬ್ಬರು ಆಡಿಕೊಂಡ ಮಾತುಗಳೆಲ್ಲ ನೆನಪಾಗಿತ್ತು. ಮದುವೆಯ ನಂತರದ ಜೀವನಕ್ಕೆ ಅಡಿಪಾಯಗಳೇ ಗಂಡ ಹೆಂಡತಿ ನಡುವಿನ ಸ್ನೇಹ, ಪ್ರೀತಿ ಮತ್ತು ನಂಬಿಕೆ. ಇದು ತಮ್ಮಿಬ್ಬರ ನಡುವೆ ಎಳ್ಳಷ್ಟು ಇಲ್ಲ. ಹೀಗಿರುವಾಗ ಅಜ್ಜ ಹೇಳಿದ ಜೀವನ ತನ್ನಿಂದ ನಡೆಸಲು ಸಾಧ್ಯವಾ? ಸುಖ ದಾಂಪತ್ಯ ಅನ್ನೋದು ತನ್ನ ಜೀವನದಲ್ಲಿ ಮರೀಚಿಕೆಯಾಗಲಿದೆ ಎಂದು ಅರಿವಾದ ಕ್ಷಣ ಈ ಮದುವೆಯೇ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದರೂ ಅಂಜಲಿ ತನ್ನ ಹೆಂಡತಿಯಾಗೋದು ತಾಯಿಯ ಕನಸೆಂದು ಆ ಕನಸಿಗಾಗಿಯೇ ಅವನು ತನ್ನೆಲ್ಲ ಬೇಡದ ಯೋಚನೆಗಳನ್ನು ಬದಿಗಿಟ್ಟಿದ್ದ. ಈಗ ಒಬ್ಬಂಟಿಯಾಗಿ ಕೂತವನ ತಲೆಯಲ್ಲಿ ಪುನಃ ಇದೇ ವಿಚಾರಗಳು ಸುಳಿದಾಡಿದಾಗ ಮಂಚಕ್ಕೆ ಹೊರಗಿ ಕಣ್ಮುಚ್ಚಿ ಹಾಗೆಯೇ ನಿದ್ರೆಗೆ ಜಾರಿದ್ದನು. ಅಂಜಲಿಗಿದ್ದ ವಿಲ್ಲಾದಲ್ಲಿ ಅವಳ ಮೊಗ್ಗಿನ ಜಡೆ ತೆಗೆಯಲು ತಾಯಿ, ಮಗಳ ಜೊತೆ ಅತ್ತೆಯಂದಿರು ಹಾಗೂ ಐಶ್ವರ್ಯ ಇದ್ದಳು. ಮಗಳ ಮಾಂಗಲ್ಯವೊಂದನ್ನು ಬಿಟ್ಟು ಉಳಿದೆಲ್ಲ ಚಿನ್ನಾಭರಣ ತೆಗೆದ ಕಲ್ಯಾಣಿ ಎಲ್ಲವನ್ನು ಸಾಹಿತ್ಯ ಬಳಿ ಎತ್ತಿಡಲು ಹೇಳಿದರು. ಅಂಜಲಿಗೆ ಸ್ವಲ್ಪ ಹೊತ್ತು ಮಲಗಲು ಹೇಳಿ ಎಲ್ಲ ಹೊರಟರೆ ಐಶ್ವರ್ಯ ಗೆಳತಿ ಬಳಿ ನಡೆದು, ತುಂಬ ಮುದ್ದಾಗಿ ಕಾಣ್ತಿದ್ದೆ ಅಂಜು ಇವತ್ತು. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಹೌದು, ಏನು ನಮ್ಮ ಮೇಡಮ್ ಹಾರ ಬದಲಾಯಿಸ್ಕೊಂಡ ಮೇಲೆ ಭಾವಿ ಗಂಡನ ಜೊತೆ ತುಂಬ ನಗ್ತಾ ಮಾತಾಡ್ತಿದ್ರು ಎಂದು ನಗುತ್ತಾ ಕೇಳಿದರೆ, ಅವಳ ಮತ್ತು ಜೀವ ನಡುವೆಯಾದ ಮಾತನ್ನು ಹೇಳಿದ ಅಂಜಲಿ ನಕ್ಕರೆ, ದಿಸ್ ಇಸ್ ಟೂ ಮಚ್ ಅಂಜು. ಜೀವ ಇವತ್ತು ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಯಾರಾದರೂ ಹಾಗೆ ಕಾಮೆಂಟ್ ಮಾಡ್ತಾರಾ? ಅದು ಅಲ್ಲದೆ ಮೊದಲು ಇಬ್ಬರು ದೂರ ಇದ್ರಿ. ಏನೇ ಹೇಳಿದ್ರು ಕೂಡಲೇ ರಿಯಾಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈಗ ಹಾಗಲ್ಲ. ನೀನು ಅವನ ಜೊತೆಯಲ್ಲಿ ಒಂದೇ ರೂಮಲ್ಲಿ ಇರ್ತೀಯ. ಹಾಗಾಗಿ ಪ್ಲೀಸ್ ಈ ರೀತಿಯಾಗಿ ಪ್ರತಿ ಮಾತಲ್ಲೂ ಅವನನ್ನು ರೇಗಿಸೋದು, ಕಾಡೋದು ನಿಲ್ಲಿಸು ಎಂದು ಗಂಭೀರವಾಗಿ ಹೇಳಿದ. ಹೋಯ್ ಸಾಕು, ಇದೆಲ್ಲ ನಿಲ್ಲಿಸು. ಏನು, ನಿನ್ನೆ ತನಕ ಅವನು ನಿನಗೆ ಅಹಂಕಾರಿ, ಕೋಪಿಷ್ಟ ಜೀವ ಆಗಿದ್ದ. ಈಗ ನಮ್ಮ ಮದುವೆ ಆದಮೇಲೆ ಅವನ ಪಾರ್ಟಿ ವಹಿಸ್ಕೊಂಡಿದ್ದೀಯಾ? ನಾನೇನು ಅವನ ಬೇಕಂತ ಕಾಡೋಲ್ಲ. ಆಮೇಲೆ ಚೆನ್ನಾಗಿ ಕಾಣ್ತಿದ್ದೀಯ ಅನ್ನೋ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀನಲ್ಲ ಎಂದವಳ ಪಕ್ಕ ಕೂತ ಐಶ್ವರ್ಯ, ಅಂಜು ನನ್ನ ಮಾತಿನ ಅರ್ಥ ಅದಲ್ಲ ಅಂದಾಗ ನೀನು ಏನು ಹೇಳೋಕೆ ಹೊರಟಿದ್ದೀಯ ಅನ್ನೋದು ಗೊತ್ತಾಯ್ತು. ಯಾಕೋ ನಿನ್ನೆಯಿಂದ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಜೋರಾಗಿ ಕಿರುಚಿ ಅಳಬೇಕು ಅನ್ನಿಸ್ತಿದೆ ಕಣೆ. ಆದರೆ ಅಮ್ಮ, ಸಾಹಿತ್ಯ ಹಾಗೂ ನಮ್ಮ ಪೂರ್ತಿ ಫ್ಯಾಮಿಲಿ ಈ ಮದುವೆಯಿಂದ ಖುಷಿಯಾಗಿರೋದನ್ನ ನೋಡಿ ಅಳು ಕೂಡ ಬರ್ತಿಲ್ಲ. ಇನ್ನೊಂದು ಮದುವೆ ನಂತರದ ಜೀವನ ನೆನೆಸ್ಕೊಳ್ಳೋಕೆ ಭಯ ಆಗುತ್ತೆ ಎಂದು ಬೇಸರದಲ್ಲಿ ಹೇಳಿದವಳನ್ನು ಬಳಸುತ್ತಾ,
ಅಂಜು ಏನಾಗಿದೆ, ಮುಂದೆ ಏನು ಆಗಬಹುದು ಅನ್ನೋದನ್ನು ಮರೆತು ಈ ಕ್ಷಣನ ಎಂಜಾಯ್ ಮಾಡೋದನ್ನು ಕಲಿ. ಹೌದು, ನೀವಿಬ್ಬರು ನಿಮ್ಮ ಫ್ಯಾಮಿಲಿಗಾಗಿ ಈ ಮದುವೆ ಆಗಿದ್ದು, ಅವರಿಗಾಗಿ ನೀವಿಬ್ಬರು ಖುಷಿಯಿಂದ ಜೀವನ ಮಾಡಬೇಕು. ಅಂಜು, ದರ್ಪಣ್ ಜೊತೆ ಮೊದಲಿನಂತೆ ಇರಬೇಡ. ಈಗವನು ನಿನ್ನ ಗಂಡ. ವಯಸ್ಸಲ್ಲಿ ಚಿಕ್ಕವನಾದರೂ ಸಂಬಂಧದಲ್ಲಿ ನಿನಗಿಂತ ಅಗ್ರ ಸ್ಥಾನದಲ್ಲಿದ್ದಾನೆ. ನೀವಿಬ್ಬರು ಈ ಮದುವೆಗೊಂದು ಅವಕಾಶ ಕೊಡಬೇಕಂತ ಮಾತಾಡ್ಕೊಂಡಿದ್ರಿ ಅಲ್ವಾ? ಅದು ನಿನ್ನಿಂದಲೇ ಯಾಕೆ ಶುರು ಆಗಬಾರ್ದು? ಆಗಲೇ ಹೇಳಿದಂತೆ ಫಾಸ್ಟ್ ಫ್ಯೂಚರ್ ಎರಡನ್ನೂ ಸೈಡಿಗಿಟ್ಟು ಜೀವ ಜೊತೆ ಚೆನ್ನಾಗಿರು ಎಂದವಳ ಹೆಗಲಿಗೊರಗಿದಳು. ನಿಮಿಷಗಳವರೆಗೆ ಇಬ್ಬರ ನಡುವೆಯೂ ಮೌನವಿತ್ತು. ಗೆಳತಿಯ ಬಗ್ಗೆಯೇ ಯೋಚಿಸುತ್ತಿದ್ದ ಐಶ್ವರ್ಯ ವಿಲ್ಲಾದ ಬಾಗಿಲ ಸದ್ದಿಗೆ ಎಚ್ಚೆತ್ತು ಅಂಜು ಎನ್ನುತ್ತಾ ಅವಳತ್ತ ನೋಡಿದರೆ, ತನ್ನ ಭುಜದ ಮೇಲೆಯೇ ನಿದ್ದೆ ಹೋಗಿರುವವಳನ್ನು ಮಂಚದಲ್ಲಿ ಮಲಗಿಸಿ ಅಲ್ಲಿಂದ ಹೊರ ನಡೆದರೆ ಅಲ್ಲಿ ಬಾಲಕೃಷ್ಣ ನಿಂತಿದ್ದನು. ಅಂಜು ಮಲಗಿದ್ದಾಳ? ಮಲಗಿಲಿ ಬಿಡು, ಅರ್ಚನಾ ಮೀಟ್ ಮಾಡಬೇಕು ಅಂತಿದ್ದಳು, ಆಮೇಲೆ ಮೀಟ್ ಮಾಡಲಿ ಎಂದರೆ ಅಲ್ಲಿಗೆ ಬಂದ ಸಾಹಿತ್ಯಾಳನ್ನ ಅಕ್ಕನ ಜೊತೆ ಇರುವಂತೆ ಹೇಳಿದ ಐಶ್ವರ್ಯ ಬಾಲಕೃಷ್ಣನ ಜೊತೆ ಅಲ್ಲಿಂದ ಹೊರಟಳು. ಸಂಜೆಯ ರಿಸೆಪ್ಷನ್ಗೆ ಸ್ಟೇಜ್ ಅದ್ದೂರಿಯಾಗಿ ತಯಾರಾಗಿದ್ದರೆ ಜೀವ ತಿಳಿ ನೀಲಿ ಬಣ್ಣದ ಡಿಸೈನರ್ ಕುರ್ತಾ ಪೈಜಾಮ ಹಾಗೂ ಅಂಜಲಿ ಅದೇ ಬಣ್ಣದ ಡಿಸೈನರ್ ಗೌನ್ ಧರಿಸಿದ್ದಳು. ತಮ್ಮ ತಮ್ಮ ವಿಲ್ಲಾದಲ್ಲಿ ತಯಾರಾಗಿ ಫ್ಯಾಮಿಲಿ ಜೊತೆ ಹೊರಬಂದ ಇಬ್ಬರು ಸ್ಟೇಜ್ ಪಕ್ಕ ಎದುರಾದಾಗ ಅವರನ್ನು ಸ್ಟೇಜ್ ಕೆಳಗಡೆ ಹಾಕಲಾದ VIP ಸೀಟಲ್ಲಿ ಕೂರಿಸಲಾಗಿತ್ತು. ಅಂಜಲಿ ಜೀವನನ್ನ ನೋಡಿ ಸೂಪರ್ ಎಂದು ಕೈ ಸನ್ನೆಯಲ್ಲಿ ಹೇಳಿದರೆ, ಅವಳನ್ನು ಗೌನ್ ಜೊತೆ ಹೊಸ ಹೇರ್ ಸ್ಟೈಲಲ್ಲಿ ಮೊದಲ ಬಾರಿ ನೋಡಿ ಕಳೆದೇ ಹೋಗಿದ್ದನು. ತುಸುವೆ ಅವಳತ್ತ ಬಾಗಿ, ಮೇಡಮ್ ನೀವ್ಯಾರು? ನನ್ನ ರಾಕ್ಷಸಿ, ಐ ಮೀನ್ ನನ್ನ ಹೆಂಡತಿ ಅಂಜಲಿಯಲ್ಲಿ ಎಂದವನತ್ತ ಗೊಂದಲದಲ್ಲಿ ನೋಡಿ, ಏನ್ ಸರ್, ರಿಸೆಪ್ಷನ್ ಇನ್ನೂ ಶುರುನೇ ಆಗಿಲ್ಲ, ಆಗಲೇ ತೀರ್ಥ ಸೇವನೆ ಆದಂತಿದೆ ಅಂದಾಗ, ಹೌದು, ಸೇವನೆ ಅಲ್ಲ, ಫುಲ್ ಉಯ್ಕೊಂಡೇ ಬಂದಿದ್ದೀನಿ ಎಂದು ಗಡುಸಾದ ಅವನ ಧ್ವನಿಗೆ ನಕ್ಕು, ಕರ್ದಿದ್ರೆ ನಾನು ಕಂಪನಿ ಕೊಡ್ತಿದ್ನಲ್ಲ ಎಂದವಳನ್ನು ನೋಡಿ ಕಣ್ಣಗಲಿಸಿ, ನೀನು ಡ್ರಿಂಕ್ಸ್ ಮಾಡ್ತೀಯಾ ಎಂದು ಕೋಪದಲ್ಲಿ ಕೇಳಿದರೆ, ಇಲ್ಲ, ಆದ್ರೆ ದೇವಸ್ಥಾನದಲ್ಲಿ ಕೊಡೋ ತೀರ್ಥ ಕುಡಿತೀನಿ ಎಂದು ಕಣ್ಣೊಡೆದು ನಕ್ಕವಳನ್ನು ನೋಡಿ ಇಂದಲೇ ಸವರಿಕೊಂಡು ಅವನೂ ನಕ್ಕನು. ಸ್ವಲ್ಪದರಲ್ಲಿ ಪ್ರೋಗ್ರಾಂ ಶುರುವಾಗಿ ಅವರಿಬ್ಬರನ್ನು ಸ್ಟೇಜ್ ಮೇಲೆ ಕರೆದು ಅಕ್ಕಪಕ್ಕ ನಿಲ್ಲಿಸಿದರು. ಇಬ್ಬರ ಪರಿಚಯ ಚುಟುವಾಗಿ ಹೇಳಿದ ಜಯಕರ್ ನವದಂಪತಿಗಳಿಗೆ ಶುಭ ಹಾರೈಸಿ ಅವರಿಗಾಗಿಯೇ ಮಾಡಿದ್ದ ಕೇಕ್ ತರಿಸಿ ಗಂಗಾಧರ್, ಕಲ್ಯಾಣಿ ಹಾಗೂ ಸಾಹಿತ್ಯಾಳನ್ನು ಸ್ಟೇಜ್ ಮೇಲೆ ಕರೆದು ನಂತರ ಕೇಕ್ ಕಟ್ ಮಾಡಿಸಿದರೆ, ಬಳಿಕ ಉಳಿದ ಫ್ಯಾಮಿಲಿ ಗೆಳೆಯರು ಬಂದು ಬಳಗವೆಲ್ಲ ಅವರಿಗೆ ವಿಶ್ ಮಾಡಲು ಸ್ಟೇಜ್ ಏರಿದ್ದರು. ಅದೆಲ್ಲ ಮುಗಿದ ಬಳಿಕ ಒಂದು ಕಡೆ ಡಿನ್ನರ್ ಅರೇಂಜ್ ಆಗಿದ್ದರೆ, ಇನ್ನೊಂದು ಕಡೆ ಮನೆ ಮಕ್ಕಳು DJ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸುತ್ತಿದ್ದರು. ಎರಡು ಫ್ಯಾಮಿಲಿಯವರು ಊಟದಲ್ಲಿ ನಿರತರಾಗಿದ್ದರೆ, ಜೊತೆಯಲ್ಲೇ ಕುಳಿತು ಊಟ ಮಾಡುತ್ತಿದ್ದ ಜೀವ ಅಂಜಲಿಯ ಪಕ್ಕ ಯಾರೂ ಇಲ್ಲದ್ದನ್ನ ಗಮನಿಸಿ ಅತ್ತ ನಡೆದ ಮನು ಗೆಳೆಯನ ತಟ್ಟೆ ಹಾಗೂ ಟೇಬಲ್ ಮೇಲಿರುವ ಎಲ್ಲ ಡಿಶ್ ನೋಡಿ ಹಣೆ ಚೆಚ್ಚಿಕೊಂಡು, ಲೋ, ಇವತ್ತು ಸ್ವಲ್ಪ ಕಡಿಮೆ ತಿನ್ನೋ ಎಂದು DJ ಸೌಂಡ್ ಇದ್ದಿದ್ದರಿಂದ ಜೋರಾಗಿ ಹೇಳಿದಾಗ ಅವನ ಜೊತೆ ಇದ್ದ ಅಂಜಲಿ ಯಾಕೆ ಎನ್ನುವಂತೆ ಮನು ಅತ್ತ ನೋಡಿದರೆ, ಐ ಮೀನ್ ಈ ರೀತಿ ತಿಂದ್ರೆ ಈಗಲೇ ಮಲಗ್ತೀಯಾ, ಇನ್ನು ನೈಟ್ ಪ್ರೋಗ್ರಾಂ ಬೇರೆ ಇದೆ, ಅದಕ್ಕೆ ಹೇಳಿದ್ದು, ಸ್ವಲ್ಪ ಕಡಿಮೆ ತಿನ್ನು ಎಂದು ಸರ್ವರನ್ನು ಕರೆದು ಜೀವ ತಟ್ಟೆ ಒಂದನ್ನು ಬಿಟ್ಟು ಟೇಬಲ್ ಮೇಲಿರುವ ಎಲ್ಲ ಡಿಶ್ ವಾಪಸ್ ತೆಗೆದುಕೊಂಡು ಹೋಗುವಂತೆ ಹೇಳಿದರೆ, ಮನು, ತಲೆ ಕೆಟ್ಟಿದೆಯಾ ನಿನಗೆ? ಸರ್ವರ್, ಅದೆಲ್ಲ ನನಗಿಷ್ಟವಾದ ಡಿಶ್, ಇಡು ಕೆಳಗಡೆ, ನಾನು ಎಲ್ಲ ತಿನ್ನಬೇಕು ಅಂತಾನೆ ತಾನೇ ಆರ್ಡರ್ ಮಾಡಿದ್ದು ಎಂದಾಗ, ಲೋ ಹೊಟ್ಟೆ ಬಾಕ, ಇದೆಲ್ಲ ಇನ್ನೊಮ್ಮೆ ತಿನ್ನಬಹುದು, ಅದೂ ಅಲ್ಲದೆ ನಿಮ್ಮ ಧರ್ಮಪತ್ನಿ ಫೇಮಸ್ ಚೆಫ್ ಬೇರೆ, ಇದರ ಅಪ್ಪನಂತಹ ಡಿಶ್ ಮಾಡಿ ಹಾಕ್ತಾರೆ, ಆದರೆ ಈ ಟೈಮ್ ಇನ್ನೊಮ್ಮೆ ಬರಲ್ಲ, ಸಾಕು ಊಟ ಮಾಡಿದ್ದು, ಏಳು ಮೇಲೆ ಎಂದವನತ್ತ ಗೊಂದಲದಲ್ಲೇ ನೋಡುತ್ತಾ, ಏನೋ ಆಗಿದೆ ನಿಂಗೆ, ಏನೇನೋ ಹೇಳ್ತಿದ್ದೀಯಾ, ಈಗಷ್ಟೇ ಊಟ ಮಾಡೋಕೆ ಶುರು ಮಾಡಿದ್ದು ಅಂತ ಹೇಳಿ ಊಟದತ್ತ ಗಮನ ಕೊಟ್ಟರೆ, ಅಂಜಲಿ ಕೂಡ, ಮನು ಏನಾಯ್ತು, ಯಾಕೆ ನಿಮ್ಮ ಫ್ರೆಂಡಿಗೆ ಊಟ ಮಾಡೋಕೆ ಬಿಡ್ತಿಲ್ಲ ನೀವು, ಎಲ್ಲ ಪ್ರೋಗ್ರಾಂ ಮುಗೀತಲ್ವಾ, ಇನ್ಯಾವ ಪ್ರೋಗ್ರಾಂ ಇದೆ ಎಂದು ಕೇಳಿದರೆ, ತಲೆ ಕೆರೆದುಕೊಂಡವನು,
ಆಮೇಲೆ ನಿಮ್ಮಿಬ್ಬರಿಗೂ ಗೊತ್ತಾಗುತ್ತೆ. ಈಗ ಇವನು ಊಟ ಮಾಡಿದ್ದು ಸಾಕು ಎಂದು ಅವನ ತಟ್ಟೆ ತೆಗೆದುಕೊಳ್ಳಲು ಹೋದನು. ತಟ್ಟೆ ಮುಟ್ಟಿದರೆ ಕೈ ಮುರಿತೀನಿ ನೋಡು. ನೈಟ್ ಪ್ರೋಗ್ರಾಮ್ ಇರ್ತಿದ್ರೆ ಡ್ಯಾಡ್ ಹೇಳ್ತಿದ್ರು. ನೀನು ಹೇಳೋ ಹಾಗೆ ನಿದ್ದೆ ಬಿಟ್ಟು ಮಾಡೋ ಪ್ರೋಗ್ರಾಮ್ ಯಾವೂ ಇಲ್ಲ, ಹೋಗಾಚೆ. ಸರ್ವರ್ ಇಲ್ಲಿರೋ ಪ್ಲೇಟ್ಸ್ ಮುಟ್ಟಿದರೆ ನಿಂದು ಕೈ ಮುರಿತೀನಿ. ನಿಮ್ಮ ಸರ್ವಿಸ್ ಬೇರೆ ಟೇಬಲ್ನವರಿಗೆ ಬೇಕಾಗಬಹುದು, ಅಲ್ಲಿಗೆ ಹೋಗಿ ನೋಡಿ ಎಂದು ಇಬ್ಬರಿಗೂ ಗದರಿ ಊಟ ಮಾಡತೊಡಗಿದನು. ತಿನ್ನು ತಿನ್ನು, ಈಗ ಸರಿಯಾಗಿ ತಿಂದು ನಿದ್ದೆ ಮಾಡಿ ನಾಳೆ ಬಂದು ನನ್ನ ದೂರ ಬೇಡ. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಪುನಃ ಹೇಳ್ತಿದ್ದೀನಿ, ಊಟ ಜಾಸ್ತಿ ಮಾಡಬೇಡ ಎಂದ ಗೆಳೆಯನ ಮಾತಿನಿಂದ ಕಿರಿಕಿರಿಯಾಗಿ, ಮನು ಪ್ಲೀಸ್ ಒಂದೇ ನೈಟ್ ಯಾವ ಪ್ರೋಗ್ರಾಮ್ ಇದೆಯೆಂದು ಹೇಳು, ಇಲ್ಲ ಇಲ್ಲಿಂದ ಹೋಗ್ತಿರು ಎಂದು ಕೈ ಬೆರಳು ತೋರಿಸಿ ಹೇಳಿದರೆ ಕೋಪಗೊಂಡ ಮನು, ಚೈಲ್ಡ್ ತರಹ ಆಡಬೇಡ. ಮದುವೆಯಾದ ದಿನ ನ್ಯೂ ವೆಡ್ ಕಪಲಿಗೆ ನೈಟ್ ಯಾವ ಪ್ರೋಗ್ರಾಮ್ ಇರುತ್ತೆಂದು ನಿನಗೆ ಗೊತ್ತಿಲ್ವಾ, ಅಥವಾ ಎಲ್ಲ ಗೊತ್ತಿದ್ದು ಡವ್ ಮಾಡ್ತಿದ್ದೀಯಾ ಅಂದಾಗ ಈ ಬಾರಿ ಅಂಜಲಿಗೆ ಮನು ಹೇಳ ಹೊರಟ ಮಾತಿನ ಅಂದಾಜು ಸಿಕ್ಕಿದರೂ ಅದೆಲ್ಲ ಸಾಧ್ಯವಿಲ್ಲ ಎಂದುಕೊಂಡು ಜ್ಯೂಸ್ ಕುಡಿಯುತ್ತಾ ಕುಳಿತಳು. ಲೋ, ನನ್ನೆದುರು ಫುಡ್ ಇರುವಾಗ ನಾನು ಬೇರೆ ಯಾವುದರ ಬಗ್ಗೆಯೂ ಯೋಚನೆ ಮಾಡೋಲ್ಲ, ಸುಮ್ಮನೆ ಊಟ ಮಾಡೋಕೆ ಬಿಡು ಎಂದವನನ್ನು ನೋಡಿ ಕೋಪಗೊಂಡ ಮನು, ನಿಮ್ಮಜ್ಜಿ ಗುಳ್ಳು ತರಹ ಆಡಬೇಡ, ಈ ದಿನ ನಿಮ್ಮದು ಫಸ್ಟ್ ನೈಟ್ ಎಂದು ಜೋರಾಗಿ ಹೇಳುವುದಕ್ಕೂ ಡಿಜೆ ಸಾಂಗ್ ನಿಲ್ಲುವುದಕ್ಕೂ ಸರಿಯಾಗಿತ್ತು. ಗೆಳೆಯನ ಮಾತು ಕೇಳಿ ಜೀವನಿಗೆ ತಿನ್ನುತ್ತಿದ್ದದ್ದು ನೆತ್ತಿಗೆ ಹತ್ತಿ ಕೆಮ್ಮುತ್ತಿದ್ದರೆ ಅಂಜಲಿ ಕೂಡ ಕುಡಿಯುತ್ತಿದ್ದ ಜ್ಯೂಸ್ ಎಲ್ಲವನ್ನೂ ಹೊರ ಉಗುಳಿ ಕೆಮ್ಮಲು ಶುರು ಮಾಡಿದಳು. ಕತೆ ಇನ್ನೂ ಮುಂದುವರಿಯಲಿದೆ. ಈ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.